ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುವಂತದ್ದಾಗಿದ್ದೀವಿ. ನಾವು ಪ್ರಾರ್ಥನೆಯಲ್ಲಿ ಅನೇಕ ಸಾರಿ ನಮ್ಮ ಸಭೆಯಲ್ಲಿ ಜ್ಞಾಪಿಸ್ಕೊತಾ ಇರ್ತೀವಿ. ಸಭೆಯ ಎಲ್ಲ ಕಾರ್ಯಕ್ರಮಗಳನ್ನು ಗಮನಿಸ್ತಾ ಇರ್ತೀವಿ. ನೀವು ನಮಗಾಗಿ ಪ್ರಾರ್ಥನೆ ಮಾಡ್ತೀರಿ ಎಂಬುದಾಗಿ ನೆನೆಸ್ತೀನಿ. ಈ ದಿನ ಮತ್ತೊಂದು ಸಾರಿ ಸಂಡೆ ದೇವರ ಪ್ರಸನ್ನತೆಯಲ್ಲಿ ಕೆಲವು ವಿಷಯಗಳು ನಿಮ್ಮ ಸಂಗಡ ಹಂಚಿಕೊಳ್ಳಬೇಕಾಗಿ ದೇವರ ಸಭೆಯಲ್ಲಿರುವಂತಹ ಶೇಖರ್ ಅವರು ನಮ್ಮನ್ನು ಬಂದು ಆಹ್ವಾನಿಸಿ ಈ ದಿನ ಬರ್ಬೇಕೆಂಬುದಾಗಿ ಕೇಳಿಕೊಂಡ್ರು. ನಾನು ಅದನ್ನ ತುಂಬಾ ಸಾರಿ ಆಹ್ವಾನ ಬಂದ್ರು ಸಹ ಅದಕ್ಕೆ ಕಾರ್ಯದಿಂದ ನಾನು ಬರಲಿಲ್ಲ. ಆದ್ರೆ ಈ ದಿವಸ ಬರುವಂತೆ ದೇವರು ಮಹಾಕೃಪೆ ಕೊಟ್ಟಿದ್ದಾನೆ. ನಾನು ಸಹ ಇಲ್ಲಿ ಇದ್ದಂಥವನೇ. ಸುಮಾರು 2 ವರ್ಷ ಇಲ್ಲಿದ್ದು ಸೇವೆ ಮಾಡಿ 2001ರಲ್ಲಿ ನಾನು ಹೆಬ್ಳೂರು ಪ್ರಾಂತ್ಯಕ್ಕೆ ಹೋದೆ. ಅಲ್ಲಿ PS ರಾಜು ಜಾನ್ ಪ್ರಸಾದೊಂದಿಗೆ ಸೇರಿದಾಗ ಅಲ್ಲಿ ಸುಮಾರು 3 ಫ್ಯಾಮಿಲಿ ಮಾತ್ರ ಅಲ್ಲಿತ್ತು. 4 ಜನ ಮಾತ್ರ ಆರಾಧನೆ ಮಾಡ್ತಾ ಇದ್ವಿ. ಈಗ ಸುಮಾರು 67 ಜನ ಅಲ್ಲಿದ್ದಾರೆ. 44 ಜನರಿಂದ 67 ಜನ ಅಲ್ಲಿದ್ದಾರೆ. 41 ಫ್ಯಾಮಿಲೀಸ್ ಅಲ್ಲಿದೆ. 26 ಜನ ಯವನಸ್ಥರಿದ್ದಾರೆ. ಹಾಗೆ ನಮ್ಮ ಸಭೆಯಲ್ಲಿ ದೇವರ ಮಹಾಕೃಪೆಯಿಂದ ಒಳ್ಳೆ ಸೇವೆ ನಡೀತಾ ಇದೆ. ಅನೇಕ ಆತ್ಮಗಳು ಬರ್ತಾ ಇದೆ. ನಮ್ಮ ಸಭೆ ತುಂಬುತ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ನಾನು ಇಲ್ಲಿಂದ ಹೋಗಿ ಅಲ್ಲಿ ಸೇವೆ ಮಾಡುವಾಗ 25 ವರ್ಷಗಳಾಯ್ತು. ಮೊನ್ನೆ ಏಪ್ರಿಲ್ಗೆ ನಾವು ಸಿಲ್ವರ್ ಜೂಬ್ಲಿ ಸಹ ಮಾಡಿದ್ವಿ ಅಲ್ಲಿ. 25 ವರ್ಷಗಳಲ್ಲಿ ಒಂದೊಂದು ಸಮಯದಲ್ಲಿ ನಾನು ಹೇಳ್ತಾ ಇದ್ದೇನೆ, ನೀಲಸಂದ್ರದಲ್ಲಿ ನಾನು ಅದ್ರಲ್ಲಿ ಬರ್ದಿದ್ದೀನಿ. ನೀಲಸಂದ್ರದಿಂದ ಹೇಗೆ ನಾವು ಬಂದಾಗ ದೇವರ ಮಹಾಕೃಪೆಯನ್ನು ನಮಗೆ ಆ ಸೇವೆ ಮುಖಾಂತರ ಸೇವೆ ಪ್ರಾರಂಭವಾಯ್ತು ಎಂಬುದಾಗಿ ಇಲ್ಲಿದ್ದಾಗ ಸುಮಾರು ನಾವು ನೋಡುವ ಸಮಯದಲ್ಲಿ ಎಲೆಯ ಬ್ರದರು ನಾವು ಭಾಸ್ಕರ್ ಎಲ್ಡರ್ಸ್ ಎಲ್ಲ ಸೇರಿ ಅನೇಕ ಕಡೆ ಸುವಾರ್ತೆಯನ್ನು ಸಾರಿ ಪ್ರಾರಂಭದಲ್ಲಿ ಕೋಲ ನಾವು ಮರೆಯಕ್ಕಾಗೋದಿಲ್ಲ. ಆ ಸೇವೆ ಪ್ರಾರಂಭದ ಅಸ್ಥಿವಾರವು ನಮಗೆ ಗೊತ್ತಿದೆ. ಆ ರೀತಿಯಲ್ಲಿ ಅನೇಕ ಕಡೆ ನೀಲಸಂದ್ರ ಅಸೆಂಬ್ಲಿ ಮುಖಾಂತರವಾಗಿ ಸೇವೆ ಪ್ರಾರಂಭವಾಯಿತು. ಅದನ್ನು ಮರೆಯಕ್ಕಾಗದು. ಹೊರಟೋಸಲ್ಲಿ ದೇವರು ಕೊಟ್ಟಂತ ವಾಕ್ಯದ ಅನುಸಾರವಾಗಿ ಅವರು ಅಪೊಸ್ತಲಕಾರರು 9:31 ಯೆರೂಸಲೇಮಿನಲ್ಲಿಯೂ ಸಮರಯಲ್ಲಿಯೂ ಗಲಿಲಾಯ ಸಭೆಗಳು ಸಮಾಧಾನ ಹೊಂದಿತು. ನಮ್ಮ ಸಭೆ ಮಾತ್ರ ಅಲ್ಲ, ಈ ಸಭೆಯಿಂದ ಬೇರೆ ಸಭೆಗಳಿಗೂ ಹೋಗಿ ಸುವಾರ್ತೆಯನ್ನು ಸಾರಬೇಕೆಂಬುದಾಗಿ ಕೊಟ್ಟಂತ ಅವ್ರ ದೇವರ ವಾಕ್ಯದ ಪ್ರಕಾರ ನಾವು ಹೋಗಿ ಅಲ್ಲಿ ಸೇವೆ ಮಾಡೋಕ್ಕೆ ಅವಕಾಶ ಆಯ್ತು. ಹಾಗೆ ಹೆಬ್ಳೂರು ಸಭೆ ಹಾಗೆ ಬೆಳೀತಾ ಇದೆ. ನೀವೆಲ್ಲರೂ ಪ್ರಾರ್ಥನೆ ನೆನೆಸಬೇಕೆಂಬುದಾಗಿ ಕೇಳ್ಕೊಂತೀವಿ. ನನಗೆ ಕೆಲವೇ ನಿಮಿಷಗಳು ಮಾತ್ರ ಇದೆ. ಯಾಕಂದ್ರೆ ನಾನು ನಮ್ಮ ಸಭೆಯ ಕುಟುಂಬ ಒಂದು ಪ್ರಾರ್ಥನಾ ಕೂಟ ಇದೆ, ಅದು ಬರಲೇಬೇಕು. ನನಗೋಸ್ಕರ ಅವ್ರು 3 ತಿಂಗಳಿಂದ ಪೋಸ್ಟ್ ಆನ್ ಮಾಡ್ಕೊಂಡು ಹೋಗ್ತಾರೆ. ಈ ವಾರ ಇರ್ಬೇಕಂತ ಇದ್ವಿ. ಆದ್ರೆ ಇದು ನನ್ಗೆ ಗೊತ್ತಿಲ್ಲ. ಆದ್ರೂ ಸಹ ಹೇಳ್ತಿವ್ರು ಕಾಯ್ತಾ ಇದ್ದಾರೆ. ಅದರಿಂದಾಗಿ ನಾನು ಬೇಗ ಮುಗಿಸಿ ಹೋಗ್ಬೇಕೆಂಬುದಾಗಿ ನನಗಾಗಿ ನೀವು ಪ್ರಾರ್ಥನೆ ಮಾಡ್ಬೇಕು ನೋಡ್ತೀವಿ. ಕೆಲವು ನಿಮಿಷಗಳು ನಮ್ಮ ಧ್ಯಾನಕ್ಕಾಗಿ 1ನೇ ತಿಮೋಥಿ ಪತ್ರಿಕೆ 3ನೇ ಅಧ್ಯಾಯ 14-15 ವಚನಗಳು ನಾವು ಓದ್ಕೋಣ. ಫಸ್ಟ್ ತಿಮೋಥಿಯನ್ ಚಾಪ್ಟರ್ 3 14-15. ಬೇಗನೆ ನಿಮ್ಮ ಬಳಿಗೆ ಬರುವೆನೆಂದು ನನಗೆ ನಿರೀಕ್ಷೆ ಉಂಟು. ಆದರೆ ಒಂದು ವೇಳೆ ನಾನು ತಡ ಮಾಡಿದರೂ ದೇವರ ಮನೆಯಲ್ಲಿ, ಅಂದರೆ ಜೀವ ಸ್ವರೂಪನಾದ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿಮಗೆ ಗೊತ್ತಾಗಬೇಕೆಂದು ಈ ಸಂಗತಿಗಳನ್ನ ಬರೆದಿದ್ದೇನೆ. ಆ ಸಭೆಯು ಸತ್ಯಕ್ಕೆ ಸ್ತಂಭವೂ ಆಧಾರವೂ ಆಗಿದೆ. ಸಾಕುಗೆ ಸ್ತೋತ್ರವಾಗ್ಲಿ. ತಿಮೋಥನಿಗೆ ಪೌಲನು ಬರೆದಂತ ಪತ್ರಿಕೆಯಲ್ಲಿ ಗಮನಿಸುವಾಗ ಒಬ್ಬ ಹಿರಿಯನಾದಂತ ಸೇವಕನಾದಂತ ಜ್ಞಾನವುಳ್ಳಂತವನಾಗಿ ಆತನ ಮುಖಾಂತರ ರಕ್ಷಿಸಲ್ಪಟ್ಟಂತ ತಿಮೋಥಿನ ಸಭೆಯಲ್ಲಿ ಅಲ್ಲಿ ಅವ್ರಿಗೆ ಲೀಡರ್ಶಿಪ್ ಕೊಟ್ಟು ನಾಯಕತ್ವ ಕೊಟ್ಟು ಆ ಸಭೆ ಹೇಗಿರ್ಬೇಕೆಂಬುದಾಗಿ ಆ ಪತ್ರಿಕೆಯಲ್ಲಿ ನೋಡ್ತೀವಿ. ಈಗ ತಿಮೋಥಿ ಎಲ್ಲಿದ್ದಾನೆ? ಪೌಲನು ಎಲ್ಲಿಂದ ಬರುತ್ತೆ ಈ ಪತ್ರಿಕೆ? ಒಳಗಡೆ ಇಲ್ಲ.
ಎಫೆಸಿ, ಫಿಲಿಪ್, ಕೊಲಸ್ಸಿ, 2ನೇ ತಿಮೋತಿ, ಓನ್ಲಿ ರಿಜಿನಲ್ ಲೆಟರ್ಸ್. ಫಸ್ಟ್ ತಿಮೋತಿ ರಿಜಿನಲ್ ಲೆಟರ್ ಅಲ್ಲ. ಹೋಗಿ ತಿಮೋತಿ ಎಲ್ಲಿದ್ದಾನೆ ಈಗ? ಎಷ್ಟು ವರ್ಷ ಆಯ್ತು ನಮ್ಮ ಸಭೆ ಸ್ಥಾಪನೆ? ಬ್ರದರ್ ಅಸೆಂಬ್ಲಿ ಅವರು ವಾಕ್ಯದಲ್ಲಿ ತುಂಬಾ ಪ್ರವೀಣರು. ಈ ತಿಮೋತಿ ಎಲ್ಲಿದ್ದಾನೆ? ಹೇಳಿಲ್ಲ. ಸೆರೆಮನೆಯಲ್ಲಿ ಎಲ್ಲಿದ್ದಾರೆ? ಥೆಸಲೋನಿಕ ಸಂಗಮನ ಉಂಟಾಡುವ. ವೆರಿ ಗುಡ್. ಸಿಂಪಲ್ ಕ್ವಶನ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಇರ್ಲಿ, ನನಗೆ ಪ್ರಶ್ನೆ ಆಗಲ್ಲ. ತಿಮೋತಿ ಎಫೆಸಿಯಲ್ಲಿದೆ. ಎಫೆಸಿ ಪತ್ರಿಕೆಗೆ ಇಬ್ಬರು ಲೆಟರ್ ಬರ್ತಾರೆ. ಪೌಲರು ಬರ್ತಾನೆ, ಯೇಸು ಸ್ವಾಮಿ ಶಿಷ್ಯನಾಥ ಯೋಹಾನ ಸಹ ಬರೀತಾನೆ. ಈ ಎಫೆಸಿಯಲ್ಲಿರುವಂತ ಪ್ರಾಮುಖ್ಯವಾದ ಅಂಶಗಳನ್ನು ಗಮನಿಸುವಾಗ ನಮ್ಮ ಸಭೆಗೆ ಸೂಚನೆ ಆಗಿರ್ತದೆ. ನನಗೆ ಟೈಮ್ ಇಲ್ಲ, ಹಾಗಾಗಿ ನೋಡ್ತೀನಿ. ಈ ಎಫೆಸಿ ಸಭೆಯಲ್ಲಿದ್ದಂತ ಅನೇಕ ಸಮಸ್ಯೆಗಳಿಂದ ಕೂಡುವಂತ ಸಭೆ. ಅಲ್ಲಿ ಸಭೆಯಲ್ಲಿ ಇರ್ಬೇಕಂತ ಕಾರಣಗಳನ್ನು ನಾವು ನೋಡ್ತಾ ಬಂದ್ವಿ. ತಿಮೋತಿನಿಗೆ ಹೇಳಂತ ಮಾತೇನೆಂದ್ರೆ, ತಿಮೋತಿ, ನಾನು ದೇವರಿಂದ ಕರೆಯಲ್ಪಟ್ಟಂತ ನಾನು, ಐ ಕಾಲ್ ಬೈ ಗಾಡ್, ಸೆಟ್ ಅಪಾರ್ಟ್ ಮೀ. ದೇವರು ನನ್ನ ಕರೆದು ನಾನು ಪ್ರತ್ಯೇಕವಾಗಿ ಪ್ರತಿಷ್ಠಿಸಬೇಕೆಂಬುದಾಗಿ ದೇವರ ಸನ್ನಿಧಿಯಲ್ಲಿ ನಾನಿಂದು ನನಗೆ ಬೋಧಿಸುತ್ತಿದೆ ಎಂಬುದಾಗಿ ತಿಮೋತಿ ಪತ್ರ ಬರೆದು ಎಫೆಸಿ ಪತ್ರಿಕೆಗಳ ಕ್ರಮಗಳ ಬಗ್ಗೆ ಬ್ರದರ್ ಅನೌನ್ಸ್ ಮಾಡಿದ್ರು. ಕ್ರಮ ಶಿಕ್ಷಣ ಪ್ರಾಮುಖ್ಯವಾದ ಕ್ರಮವಿಲ್ಲದ ಸಭೆ ಅಲ್ಲ. ಕುಟುಂಬವಾಗ್ಲಿ, ನಿನ್ನ ಪರಿಸ್ಥಿತಿಯಲ್ಲಾಗ್ಲಿ, ಸರ್ಕಾರದಲ್ಲಾಗ್ಲಿ, ಒಂದು ಸಭೆಯಲ್ಲಿ ಕ್ರಮ ಇಲ್ಲ ಅಂದ್ರೆ ಸಭೆ ಆಗೋದಿಲ್ಲ. ಅಲ್ಲಿ ಗಮನಿಸುವ ಸಮಯದಲ್ಲಿ ನಮ್ಮನ್ನ ಕರೆದಂತ ಉದ್ದೇಶ, ತಿಮೋತಿ, ಆ ದೇವರು ನಮ್ಮನ್ನು ಕರೆಯುವಾಗ ಯಾವ ರೀತಿಯಲ್ಲಿ ಕರೆದನು, ಎಂತವನ್ನು ಕರೆದನು, ಹೇಗಿದ್ದು ಪೌಲನ ಚರಿತ್ರೆ ನೋಡುವ ಸಮಯದಲ್ಲಿ ಅನೇಕ ಇಸ್ರಾಯೇಲ್ ಅಥವಾ ಅನೇಕ ಯೆರೂಸಲೇಮಿನಂತ ಸಭೆಗಳಿಲ್ಲಂತ ವಿಶ್ವಾಸಗಳನ್ನು ಚಿಕ್ಕವರಿಂದ ಮೊದಲುಕೊಂಡು ದೊಡ್ಡವರು, ಸ್ತ್ರೀ ಪುರುಷರೆಲ್ಲರೂ ಸಹ ಅದನ್ನು ಬಂಧಿಸಿ ಆಮೇಲೆ ರಕ್ತಸಾಕ್ಷಿಗಳಾಗಿ ಮಾಡಿ ರೋಮ ಸಾಮ್ರಾಜ್ಯಕ್ಕೆ ಕೊಡುವಂತ ಅಧಿಕಾರ ಇದ್ದನು. ಅಂತಹ ವ್ಯಕ್ತಿನ ದೇವರು ಕರೆದು ಅವರಿಂದ ಪ್ರತ್ಯೇಕಿಸಲ್ಪಟ್ಟಂತವನಾಗಿದ್ದಾನೆ. ದೇವರು ಪ್ರತ್ಯೇಕಿಸಲ್ಪಟ್ಟಂತ ನಾವು ಹೇಗೆ ನಮ್ಮನ್ನು ಕರೆದನು ಆಲೋಚನೆ ಮಾಡಿ, ನಮ್ಮ ಕರೆದಂಥದ್ದು, ನಮ್ಮ ಕರೀಲಿಕ್ಕೆ ಎಂತದೇ ಗಮನಿಸುವ ಸಮಯದಲ್ಲಿ ಟೈಮ್ ಇಲ್ಲ ನನಗೆ. ಕೊರತೆ ಅಂತೀವಿ, ಪರಿಶುದ್ಧರಾಗಿ ಕರೆದರು. ಹೆವೆನ್ಲಿ ಕಾಲ್, ನಮ್ಮನ್ನು ಪರಿಶುದ್ಧರಾಗಿ ಪರಲೋಕ ಸಮಸ್ತರಾಗಿರ್ಬೇಕೆಂಬುದ ಕಾರಣ. ಎರಡನೇದಾಗಿ ಯೋಗ್ಯರಾಗಿರ್ಬೇಕೆಂಬುದಾಗಿ ಭಕ್ತಿ ಕಾಲ್ ಬರ್ದಿ ನಾವು ಯೋಗ್ಯರಾಗಿರ್ಬೇಕು ಎಂಬುದಾಗಿ ನೋಡ್ತೀವಿ. ಆಮೇಲೆ ಮೂರನೇದಾಗಿ ನೋಡ್ತೀವಿ ಅಲ್ವಾ, ನಮ್ಮ ಕಾಲ ಹೇಗಿದೆ ಎಂಬುದಾಗಿ ನೋಡುವ ಸಮಯದಲ್ಲಿ ಹೋಲಿ ಕಾಲ್, ಪವಿತ್ರವಂತದ್ದು. ಸಭೆಯಲ್ಲಿ ರಕ್ಷಿಸಲ್ಪಟ್ಟಂತ ನಾವು, ವಿಮೋಚಿಸಲ್ಪಟ್ಟಂತ ನಾವು, ಆ ಸಭೆಯಲ್ಲಿ ನಾವು ಸೇರಿ ಬರುವಾಗ ಎಫೆಸಿ ಸಭೆಯಲ್ಲಿ ಸಮಸ್ಯೆ ಅಂದ್ರೆ ಕ್ರಮವಿಲ್ಲದೆ ಇರುವಂತದ್ದು. 1ನೇ ಕೊರಿಂಥಿ 4:14 ಅಧ್ಯಾಯ ನೋಡುವ ಸಮಯದಲ್ಲಿ ಸಭೆಯ ಕ್ರಮಗಳು ಅಲ್ಲಿ ಬರೆಯಲ್ಪಟ್ಟಿದೆ. ದ ಗುಡ್ ಚಾಪ್ಟರ್ ಫಾರ್ ದ ಡಿಸಿಪ್ಲಿನ್ ಆಫ್ ದ ಅಸೆಂಬ್ಲಿ. ಆ ಸಭೆಯಲ್ಲಿ ನೋಡುವ ಸಮಯದಲ್ಲಿ, ಗಮನಿಸುವ ಸಮಯದಲ್ಲಿ ಆ ಕ್ರಮ ಇಲ್ಲದೆ ಇರುವಂತವ್ ನಾವು. ಹೇಗೆಂದ್ರೆ ನಾವು ಕ್ರಮ ಇರುವಂತವ್ರು ಆಗಿದ್ದಾಗ ನಮ್ಮನ್ನು ದೇವರು ಹೇಗೆ ಕರೆದಂದ್ರೆ ತಾಯಿ ಗರ್ಭದಲ್ಲಿರಾಗಲೇ ಕರೆದು. ಗಲಾತಿ ಪತ್ರಿಕೆ 2 ನಾವು 1:15 ನೋಡ್ತೀವಿ. ನಮ್ಮನ್ನ ಕರೆದಂತ ದೇವರು ಯಾವಾಗ ಕರೆದಂತ ಅಲ್ಲ, ನಾನು ತಾಯಿ ಗರ್ಭದಲ್ಲಿ ಇರುವಾಗಲೇ ರೂಪಿಸಿದಾಗ ದೇವರು ನನ್ನ ಕರೆದನೆ ಎಂಬುದನ್ನು ನೋಡ್ತೀವಿ. ಎಫೆಸಿ ಪತ್ರ ನೋಡ್ತೀವಿ, ಜಗತ್ ಮುಂಚಿತವಾಗಿ ನಮ್ಮನ್ನು ಕರೆದನೆ ಎಂಬುದನ್ನು ನೋಡ್ತೀವಿ ಅಲ್ವಾ. ಸುವಾರ್ತೆ ಮುಖಾಂತರವಾಗಿ ಎಫೆಸಿ 1:4 ನೋಡ್ತೀವಿ. ಗಲಾತಿ 2ನೇ ದೇಶಕ್ಕೆ 2:14 ನೋಡ್ತೀವಿ. ಏನಂದ್ರೆ ಸುವಾರ್ತೆ ಮುಖಾಂತರವಾಗಿ ಕರೆದು, ಕೊನೆಯದಾಗಿ ತನ್ನ ದರ್ಶನ ಮುಖಾಂತರ ಕರೆದು ಏನ್ ಮಾಡಿದೆ, ತನ್ನ ಸ್ವರೂಪಗಳಾಗಿ ಮಾಡಿದ ಕಾರಣ ನಮ್ಮನ್ನು ಯಾಕೆ ಕರೆದಿದ್ದಾನೆ ದೇವರು? ವೈ ಶುಡ್ ಗಾಡ್ ಕಾಲ್ ಮೀ ಅಂಡ್ ಯು? ದೇವರು ಕರೆದಂತ ಉದ್ದೇಶ, ವಾಟ್ ಇಸ್ ದ ಪರ್ಪಸ್ ಆಫ್ ಕಾಲಿಂಗ್? ದೇವರ ಸನ್ನಿಧಿಯಲ್ಲಿ ನಾವು ಸೇರಿ ಬರುವಾಗ, ದೇವರನ್ನು ನಾವು ಕರೆಯಲ್ಪಟ್ಟಂತ ನಾವು 1ನೇ ಕೊರಿಂಥಿ 1:26 ನೋಡ್ತೀವಿ. ಎಂತವ್ರನ್ನು ಕರೆದರೆ ಕರೆಯಂತ ನಾವು ಹೇಗಿರ್ಬೇಕೆಂಬ ನೋಡುವ ಸಮಯದಲ್ಲಿ ನಾವು ನಮ್ಮ ಕರೆಯುವಿಕೆ
ದೇವರ ಸ್ವರೂಪಗಳಾಗ್ಬೇಕೆಂಬುದಾಗಿ. ದೇವರ ಉದ್ದೇಶ ಏನಂದ್ರೆ ಕರೆದು ನೀವು ರಕ್ಷಣೆ ಹೊಂದಿ ದೀಕ್ಷೆಯನ್ನು ಸದನಿದ್ದು ರೊಟ್ಟಿ ಮುದ್ದು ಹೋಗತ್ತದಲ್ಲ ಪ್ರಾಮುಖ್ಯವಾದದ್ದು. ರೋಮನ್ಸ್ 8:28 ಏನ್ ಮಾಡ್ತೀವಿ? ರೋಮ 8:20 ಏನ್ ನೋಡ್ತೀವಿ? ಆತನ ಕರೆಯ ಉದ್ದೇಶವು ದೇವರ ಕರೆಯುವಿಕೆ ಉದ್ದೇಶವನ್ನು ನಾವು ನೋಡೋ ಕ್ರಮದಲ್ಲಿ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಂತ ಆತನನ್ನು ಪ್ರೀತಿಸುವ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತದೆ. ಎಲ್ಲಾ ಕಾರ್ಯಗಳು ಅನುಕೂಲ ಮಾಡೋದಕ್ಕಾಗಿ ನಮಗೆ ಗೊತ್ತಿದೆ. ಯಾಕೆಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರು ಇದ್ದರೂ ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸ್ವಾರೂಪ್ಯವಾಗುವುದಕ್ಕೆ ಮೊದಲೇ ನೇಮಿಸಿದನು. ದೇವರು ಕರೆದು ಅಂದ್ರೆ ದ ಇಮೇಜ್ ಆಫ್ ಗಾಡ್, ದ ಇಮೇಜ್ ಆಫ್ ದ ಸನ್, ದೇವರ ಸ್ವರೂಪವನ್ನು ಕೊಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ನಮ್ಗೆ ಕರೆದೇ ಏನಪ್ಪ ಉದ್ದೇಶ ಅಂದ್ರೆ ಲೀಡರ್ಶಿಪ್ ತಗೋಬೇಕು, ಇಲ್ಲೇನು ದೊಡ್ಡದಕ್ಕೆ ಮಾಡ್ಬೇಕು, ಕಾಣಿಸ್ಕೋಬೇಕಂತಲ್ಲ. ದೇವ್ರು ಕರೆದಂತ ಉದ್ದೇಶ ಅಂದ್ರೆ ಇಮೇಜ್ ಆಫ್ ಗಾಡ್ ಅಲ್ವಾ? ಆದಿಕಾಂಡ 1:26 ನೋಡ್ತೀವಿ. ದೇವರ ಸ್ವರೂಪ ಯಾವ ಪ್ರಾರಂಭದಲ್ಲಿ ಕೊಟ್ಟು ಆ ಸ್ವರೂಪ ಆದವನ್ನು ಕಳ್ಕೊಂಡು ದ ಇಮೇಜ್ ಆಫ್ ಗಾಡ್, ದೇವರು ತನ್ನ ಸ್ವರೂಪದಲ್ಲಿ ಮನುಷ್ಯನುಂಟು ಮಾಡುವಾಗ ದೇವರು ದೇವರ ಸ್ವರೂಪ ಮಹಿಮೆಯನ್ನು ಪಾಪದಲ್ಲಿ ಕಳ್ಕೊಂಡು ಕ್ರಿಸ್ತ ಮುಖಾಂತರವಾಗಿ ದೇವರ ಸ್ವರೂಪವನ್ನು ಹೊಂದಬೇಕೆಂಬುದಾಗಿ ಪೌಲನ ಉದ್ದೇಶವಾಗಿ ಅಲ್ಲಿ ಹೇಳುವಂತ ನೋಡ್ತೀವಿ. ಆತನ ಸ್ವರೂಪಗಳಾಗಿ ಇರಬೇಕೆಂಬುದಾಗಿ ಆತನು ಕರೆದಂತ ನೋಡ್ತೀವಿ. ಆದ್ರೆ ಕರೆಯಲ್ಪಟ್ಟಂತ ನಾವು ಎಲ್ಲಿದ್ದೀವಿ? ಎಲ್ಲಿಂದ ಕರೆಯಲ್ಪಟ್ಟಿದೆ? ಪಾಪದಿಂದ, ಕತ್ತಲೆಯಿಂದ, ಲೋಕದಿಂದ ನಮ್ಮನ್ನು ಕರೆದು ಎಲ್ಲಿ ಸೇರಿಸಿದ್ದಾನೆ? ಅದೇ ಸೇರಿಸಿದ್ದಾನೆ. ತಿಮೋತಿ, ದೇವರು ನಮ್ಮನ್ನು ಕರೆದು ಪ್ರತ್ಯೇಕಿಸಲ್ಪಟ್ಟು ದೇವರ ಸನ್ನಿಧಿಗೆ ಸೇರುವ ಸಮಯದಲ್ಲಿ ದೇವರ ಪ್ರಸನ್ನತೆ ಸನ್ನಿಧಿ ಹೇಗಿರ್ಬೇಕಂತೆ? ಜೀವ ಸ್ವರೂಪ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿಯು ನಿನಗೆ ಗೊತ್ತಾಗಬೇಕು. ನೋಡಿ, ಚೆನ್ನಾಗಿದೆ 15ರಲ್ಲಿ ಜೀವ ಸ್ವರೂಪನಾದ ಯು ಮೇ ನೋ ಹೌ ಒನ್ ought to be behave in the household of God. ದೇವರ ಸಭೆಯಲ್ಲಿ ಯಾವ ರೀತಿಯಲ್ಲಿ ನಡೆಕೋಬೇಕೆಂಬುದಾಗಿ ನಾವು ನೋಡುತ್ತೇವೆ. ದೇವರ ಸಭೆಯಲ್ಲಿ ಕ್ರಮ ಇದೆ, ದೇವರ ಸಭೆಯಲ್ಲಿ ಮರ್ಮಗಳಿದೆ, ದೇವರ ಸಭೆಯಲ್ಲಿ ಕಾರ್ಯಕ್ರಮ ಇದೆ, ದೇವರ ಸಭೆಯಲ್ಲಿ ಸ್ಥಳೀಯ ಸಭೆ ಪದ್ಧತಿಗಳಿದೆ, ದೇವರ ಸಭೆಯಲ್ಲಿ ಅಭಿವೃದ್ಧಿ ಇದೆ, ದೇವರ ಸಭೆಯಲ್ಲಿ ಬೋಧನೆ ಇದೆ, ದೇವರ ಸಭೆಯಲ್ಲಿ ಸುವಾರ್ತೆ ಇದೆ, ದೇವರ ಸಭೆಯಲ್ಲಿ ಅನ್ಯೋನ್ಯತೆ ಇದೆ, ದೇವರ ಸಭೆಯಲ್ಲಿ ಸಂತೋಷವಿದೆ, ದೇವರ ಸಭೆಯಲ್ಲಿ ಆರಾಧನೆ ಇದೆ. ಇಂಥ ಸಭೆಯಲ್ಲಿ ಹೇಗೆ ನಡಿಬೇಕು ಎಂಬುದಾಗಿ ಯಾರು ಹೇಳ್ತಾ ಇದ್ದಾನೆ ಪೌಲನು? ಸಭೆಗಲ್ಲ, ಏನ್ ಹೇಳ್ತಾನೆ? ನಿನಗೆ ಗೊತ್ತಾಗಬೇಕೆಂಬುದಾಗಿ. ಸೊ ದ ಲೀಡರ್ಸ್ ಶುಡ್ ನೋ ಹೌ ಟು ಕಂಡಕ್ಟ್ ದಿ ಅಸೆಂಬ್ಲಿ. ಪ್ರಾಮುಖ್ಯವಾದ ವಿಷಯಗಳು ಈ ದಿವಸಗಳಲ್ಲಿ ನಾವು ಗಮನಿಸಬೇಕಂತದೆ. ಸಭೆಯಲ್ಲಿ ಯಾವ ರೀತಿಯಲ್ಲಿ ಜನರು ಪ್ರಜೆಗಳು ನಡ್ಕೋಬೇಕಂತಲ್ಲ, ನಾವೇ ಹೇಗೆ ನಡ್ಕೋಬೇಕು. ಅಸೆಂಬ್ಲಿಯಲ್ಲಿ 3 ವಿಷಯಗಳಿದೆ. ಪ್ರೀಸ್ಟ್ಶಿಪ್, ಯಾಜಕತ್ವ ಇದೆ. ಹೆಡ್ಶಿಪ್, ಶಿರಸತ್ವ ಇದೆ. ಲೀಡರ್ಶಿಪ್, ನಾಯಕತ್ವ ಇದೆ. ಸಭೆಯಲ್ಲಿ ಪ್ರಾಮುಖ್ಯವಾದಂಥದ್ದು ಏನಂದ್ರೆ ಯಾಜಕತ್ವ ಪ್ರಾಮುಖ್ಯ. ಯಾಜಕರು ದೇವರು ನಮ್ಮನ್ನು ಯಾಜಕರ ರಚನೆಯಿಂದ ಬೆಳೆಸಿ ಆತನ ಯಾಜಕರಾಗಿ ದೇವರು ಮಾಡಿದ್ದಾರೆ. ಅಂದ್ರೆ ಯಾಜಕರು ಯಾರು? ಯಾಜಕರು ಎಲ್ಲರೂ ಯಾಜಕರೇ, ಸ್ತ್ರೀ ಪುರುಷ ಭೇದ ಇಲ್ಲ. ಸ್ತ್ರೀ ಸಹ ಯಾಜಕತ್ವ ಆರಾಧನೆ ಮಾಡುದು ಮೌನವಾಗಿ ಅವರು ಮಾಡಿದ್ರೆ, ಪುರುಷನು ಬಹಿರಂಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಯಾಜಕರೇ ದೇವರನ್ನು ಆರಾಧಿಸುವಂತವ್ರು, ವಿಜ್ಞಾಪನೆ ಮಾಡುವಂತವ್ರು. ಯಾಜಕನು ಈಸ್ ಆಸ್ ಎ ರೆಪ್ರೆಸೆಂಟೇಟಿವ್ ಪೀಪಲ್, ಆಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ದೇವರ ಪರವಾಗಿ, ಮನುಷ್ಯನ ಪರವಾಗಿ ವಿಜ್ಞಾಪನೆ ಮಾಡುವಂತವ್ರು. ಇಸ್ ನಥಿಂಗ್ ಬಟ್ ಎ ಬ್ರಿಡ್ಜ್. ದೇವರಿಗೆ ಮನುಷ್ಯನಿಗೆ ಸೇತುವಾಗಿರುವಂತ ಯಾಜಕರು ದೇವರ ಸನ್ನಿಧಿಯಲ್ಲಿ ಆರಾಧಿಸುವಂತ ವ್ಯಕ್ತಿಗಳಾಗಿದ್ದಾರೆ. ನೋ ಡಿಫರೆನ್ಸ್ ಬಿಟ್ವೀನ್ ವುಮೆನ್ ಅಂಡ್ ಮೆನ್. ರಕ್ಷಿಸಲ್ಪಟ್ಟಂತವ್ರು, ಏಸು ರಕ್ತದಿಂದ ವಿಮೋಚಿಸಲ್ಪಟ್ಟಂತ ಪ್ರತಿಯೊಬ್ಬರು ಸಹ ಯಾಜಕರಾಗಿದ್ದಾರೆ ಎಂಬುದಾಗಿ. ದೇವರ ಸಭೆಯಲ್ಲಿ ಯಾಜಕತ್ವ ಏನು?
ಆರಾಧನೆ ಪ್ರಾಮುಖ್ಯವಾದ್ದು. ನಾವು ಆರೋಣ ಲೇವಿಯ ವಂಶವನ್ನು ನೋಡ್ತೀವಿ. ದೇವರ ಗುಣದಲ್ಲಿ ಅವರು ಪ್ರತ್ಯೇಕಿಸಲ್ಪಟ್ಟಂತವ್ರು. ಅವ್ರ 12 ಕುಲಗಳಲ್ಲಿ ಒಂದು ಪ್ರತ್ಯೇಕವಾದ ಲೇವಿ ಕುಲ ಯಾರಿಗತ್ತವರು ದೇವರು ವಂಶವಾಗಿ ಕೊಟ್ಟರು ನೋಡ್ತೀವಿ. ಅದು ಕರ್ತನಾದ ಯೇಸು ಕ್ರಿಸ್ತನ ಮಹಾಯಾಜಕು ನಮಗಿದ್ದಾನೆ. ಹೆಬ್ರಿ 7:26-27. ಆತನ ಪರಿಶುದ್ಧನು, ನಿರ್ದೋಷಿ, ಕಳಂಕರು, ಪಾಪ ಮಾಡುವವನು, ನಮಗೆ ಬೇಕಾದಂತ ಯಾಜಕನು, ಎವರ್ ಲಾಸ್ಟಿಂಗ್ ಪ್ರೀಸ್ಟ್, ಲಿವಿಂಗ್ ಪ್ರೀಸ್ಟ್. ಆತನು ನಮ್ಮ ಸಂಘ ಇರುವಂತವನು, ನಮಗಾಗಿರುವಂತವನು, ನಮ್ಮ ಜೊತೆ ಆಗಿರುವಂತವನು, ಯಾವಾಗಲೂ ದೇವರ ಸಂಘದ ಜ್ಞಾಪನ ಮಾಡುವಂತ ದೇವರಾಗಿದ್ದಾನೆ. ನಾವು ಯಾಜಕರಾಗ್ತೀವಿ. ದೇವರ ಸಭೆಯಲ್ಲಿ ಯಾಜಕತ್ವ ಪ್ರಾಮುಖ್ಯವಾದದ್ದು. ತಿಮೋತಿ, ನೀನು ಇರುವಂತ ಸಭೆಯಲ್ಲಿ ಯಾಜಕತ್ವ ಇದ, ಕ್ರಮ ಇದ ನೋಡಿ. ನೀನು ಗೊತ್ತಾಗಬೇಕಂತ ದೇವರ ಸಭೆಯಲ್ಲಿ ನಡೆದುಕೊಳ್ಳಬೇಕಾದ ರೀತಿ ನೀನು ಗೊತ್ತಾಗಬೇಕು. ಈ ಸಂಗತಿ ಯಾಜಕ ಪ್ರತಿಯೊಬ್ಬರು ಸಭೆಯಲ್ಲಿ ಹೇಗಿರ್ಬೇಕು. ಮೈಸೂರು ಒಂದ್ಸರಿ ಸೇವಕರು ಬಂದ್ರು. ನನ್ನ ಹೆಸರಲ್ಲಿ ಮೀಟಿಂಗ್ ನಡೀತಾ ಇತ್ತು. ಅವ್ರು ತುಂಬಾ ಸೈಲೆಂಟ್ ಆಗಿರ್ಬಾರ್ದು, ಯಾರು ಓಡಾಡ್ಬಾರ್ದು. ಒಂದ್ ದಿವಸ ಪ್ರಸಂಗ ಮಾಡ್ತಾರೆ, ಸೆಮಿನಾರ್ 3 days ಮೀಟಿಂಗ್. ಪ್ರಸಂಗ ಮಾಡುವಾಗ ಒಬ್ಬ ಹೇಳಿದ್ರು, ಅಡಿಗೆ ಆಗಿಲ್ಲ ಅಂತ ನೋಡಕ್ ಹೋದ್ರು. ಜಸ್ಟ್ ಸ್ಟ್ಯಾಂಡ್ ಮೂವ್ ಫ್ರಮ್ ದಿ ಇನ್ಸೈಡ್ ಟು ಔಟ್ ಸೈಡ್. ಅವ್ರ ಬೈಬಲ್ ಮುಚ್ಚಿಬಿಟ್ಟು ಹೋಗ್ಬಿಟ್ರು ಅಷ್ಟೇ. ಕ್ರಮ ಇಲ್ಲದೆ ಸಭೆ, ಬೋಧನೆಗೆ ಒಳಪಡದ ಸಭೆ, ಅದು ಕ್ರಮ ಇಲ್ಲದ ಸಭೆ ಅಲ್ಲ. ಆಸ್ ಅ ಲೀಡರ್, ಆಸ್ ಎ ಎಲ್ಡರ್, ಆಸ್ ಎ ಡೀಕನ್, ಆಸ್ ಎ ಬಿಲಿವರ್, ಆರಾಧನೆಯಲ್ಲಿ ಯಾವ ರೀತಿ ಪ್ರವರ್ತಿಸ್ಬೇಕು. ಗೌರವ, ಮರ್ಯಾದ, ನಮ್ಮಲ್ಲಿ ದೇವರ ಜಾತಿಗೆ ಮನ್ನದು ಕೊಟ್ರೆ ಅದಿರ್ತದೆ. ಇಲ್ಲಾಂದ್ರೆ ನೋಡ್ರಿ, ಒಂದು ಮಾತಿದೆ, 1 ಕೊರಿಂಥ 14:40 ಒಂದು ಮಾತಿದೆ, ಸಭೆಯಲ್ಲಿರ್ಬೇಕಾದ ಪ್ರಾಮುಖ್ಯವಾದ ವಿಷಯ ನೋಡುವ ಸಮಯದಲ್ಲಿ 1 Corinthians 14:40 ಇದೆ. ಹೋದ್ರಿ. ಆದ್ರೆ ಎಲ್ಲವೂ ಮರ್ಯಾದೆಯಿಂದಲೂ ಕ್ರಮದಿಂದಲೂ ನಡೆಯಲಿ. ಇಷ್ಟಾನುಸಾರ ಮಾಡೋದಲ್ಲ, ಮರ್ಯಾದೆ ಬೇಕು. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಸಭೆ ನಡೆಸುವಂತ. ತಿಮೋತಿ, ನಾನು ಬರುವ ತನಕ ಸಭೆಯಲ್ಲಿ ಹೇಗಿರ್ಬೇಕು ಎಂಬುದಾಗಿ ಅದು ನೋಡೋ ಸಮಯದಲ್ಲಿ ಗಮನಿಸ್ಬೇಕು. ಸಮಯದಲ್ಲಿ ಏನಿದೆ ಅಂದ್ರೆ ಆ ಯಾಜಕತ್ವ ಅಲ್ಲಿ ಇರ್ಬೇಕು, ಅಲ್ಲಿಲ್ಲ ಅದನ್ನು. ಎರಡನೇದಾಗಿ ಶಿರಸತ್ವ, ಹೆಡ್ಶಿಪ್. ಹೆಡ್ಶಿಪ್ ಯಾರು? ಪುರುಷನಿಗೆ ಮಾತ್ರ ಹೆಡ್ಶಿಪ್ ಇರೋದು. ಪುರುಷನಿಗೆ ಮಾತ್ರ ಯಾಜಕತ್ವ ಎಲ್ಲರಿಗಿದೆ, ಹೆಡ್ಶಿಪ್ ಮಾತ್ರ ಪುರುಷನಿಗಿದೆ. ಸ್ತ್ರೀ ಕ್ರಿಸ್ತನು ಸಭೆಗೆ ಶಿರಸ್ಸಾಗಿ ಪ್ರಕಾರ ಸ್ತ್ರೀಗೆ ಪುರುಷನು ಶಿರಸ್ಸಾಗಿ. ನೀನು ಯಾವಾಗ ಮುಸುಗಾಕೊಂಡು ನಿನ್ನ ಆರಾಧನೆ ಇರುವಾಗ, ಅನ್ನದ ಹಾಗೆ ನೀವು ಆರೈಸುವಾಗ ದೇವರನ್ನು ಮಹಿಮೆಪಡಿಸ್ತಾ ಇದ್ದೀವಿ ಎಂಬುದಾಗಿ. ಯು ರೆಸ್ಪೆಕ್ಟ್ ಗಾಡ್ ಅಂಡ್ ಆಲ್ಸೋ ಯುವರ್ ಹಸ್ಬೆಂಡ್. ಮೂರನೇ ವಿಷಯ ನಾವು ಗಮನಿಸುವ ಸಮಯದಲ್ಲಿ ಲೀಡರ್ಶಿಪ್. ಇಟ್ ಇಸ್ ಡಿಫರೆನ್ಸ್. ಎಲ್ಲರೂ ನಾಯಕರಾಗೋದಿಲ್ಲ, ಎಲ್ಲರೂ ಯಾರಿಗಾಗ್ಬೋದು. ಪುರುಷರು ಹೆಡ್ಶಿಪ್ ಆಗ್ಬೋದು, ಆದ್ರೆ ಲೀಡರ್ಶಿಪ್ ಇದೆಲ್ಲ ಕೆಲವರನ್ನು ನಿಮ್ಮಲ್ಲಿ ಎಂಬುದಾಗಿ ನೋಡ್ತೀವಿ, ಕೆಲವರನ್ನು ನಿಮ್ಮಲ್ಲಿ ನೋಡುವ ಸಮಯದಲ್ಲಿ. ತಿಮೋತಿ ಪತ್ರಿಕೆಯನ್ನು ನೋಡುವ ಸಮಯದಲ್ಲಿ 1ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತಾ ಬರುವ ಸಮಯದಲ್ಲಿ ಅವ್ರು ನೋಡಿ, ದೇವರ ಸಭೆಯ ಹೇಗಿರ್ಬೇಕಂದ್ರೆ ಅದು ವಾಕ್ಯ ಸುವಾರ್ತೆಯಿಂದ ತುಂಬಿಸಲ್ಪಟ್ಟಂತ ಸಭೆ ಆಗ್ಬೇಕು. 2ನೇ ಅಧ್ಯಾಯ ತಿಮೋತಿ ನೋಡ್ತೀವಿ, ದೇವರ ಸಭೆ ಹೇಗಿರ್ಬೇಕಂದ್ರೆ ದೇವರ ಸೇವಕರಿಂದ ಬೋಧಿಸಲ್ಪಟ್ಟ ನಿಲ್ಲಿಸಲ್ಪಟ್ಟಂತ ಸಭೆ ಆಗಿದೆ. 3ನೇ ಅಧ್ಯಾಯ ಇದೆ, ದೇವರ ಸಭೆ ಇದೆ ಟ್ರೂತ್ ಆಫ್ ಗಾಸ್ಪಲ್, ದೇವರ ಸತ್ಯದ ಸುವಾರ್ತೆಯನ್ನು ಸಾರುತ್ತಾ ಸತ್ಯದ ದ ಟ್ರೂತ್ ಲೀಡರ್ ಆಫ್ ದಿ ಅಸೆಂಬ್ಲಿ, ನಿಜವಾದಂತ ನಾಯಕತ್ವ ಹೊಂದಿದ್ದು ಮೌನವಾಗಿರುವಂತ ಸ್ತ್ರೀಯರ ಬಗ್ಗೆ ತಿಳಿಸುವಂಥದ್ದು. 4ನೇ ಅಧ್ಯಾಯ ಏನ್ ಹೇಳ್ತದೆ ಅಂದ್ರೆ ಅಲ್ಲಿ ಗಮನಿಸುವಂತ ಪ್ರಾಮುಖ್ಯ ಅಂದ್ರೆ ಮಿನಿಸ್ಟ್ರಿ ಆಫ್ ದಿ ಅಸೆಂಬ್ಲಿ, ಸಭೆಯ ಸೇವೆಯ ಬಗ್ಗೆ ತಿಳಿಸುವಂತದ್ದಾಗಿದೆ. 5ನೇ ಅಧ್ಯಾಯ ಅಂದ್ರೆ ನಮ್ಮ ಕ್ರಿಶ್ಚಿಯನ್ ಚಾರಿಟಿ, ನಮ್ಮ ಸಂಬಂಧ ಹೇಗಿದೆ, ಹೇಗೆ ನಾವು ಸಹಾಯ ಮಾಡುವಂತದ್ದಾಗಿದೆ, ಯಾರಿಗೆ ನಾವು
ಆ ಸಹಾಯಕ್ಕೆ ಬೇಕಾಗಿರುವಂತವರಿಗೆ ಬೇಕಾಗಿರುವಂತ ವ್ಯಕ್ತಿಗಳು ಇದ್ದಂತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಮಾಡಬೇಕು ಎಂದು 6ನೇ ಅಧ್ಯಾಯ ಸಮಯದಲ್ಲಿ ದ ಆರ್ಡರ್ ಆಫ್ ಲೈಫ್, ಒಳ್ಳೆಯ ಜೀವನ ಇರುವಂತ ಸಭೆ. ಹಾಗಾಗಿ ಈ ಸಮಯದಲ್ಲಿ ಆ ಸಭೆಗಳಿರುವಂತದ್ದು ಪ್ರಾಮುಖ್ಯವಾದ ವಿಷಯ ಗಮನಿಸ್ತಾ ಇದ್ದ ಸಮಯದಲ್ಲಿ ತಿಮೋಥಿ, ನೀವಿರುವಂತ ಸಭೆಯಲ್ಲಿ ಹೇಗಿರ್ಬೇಕದು? ಅದೆಂತ ಸಭೆ? ಜೀವ ಸ್ವರೂಪನಾದ ದೇವರ ಸಭೆ, ನಾಟ್ ಬ್ರದರ್ನ ಅಸೆಂಬ್ಲಿ. ನಾವು ಬ್ರದರ್ ಬೈಬಲ್ ಎಲ್ಲಿ ಬ್ರದರ್ನ ಅಸೆಂಬ್ಲಿ ಇಲ್ಲ. ನಿಮ್ ಚೆನ್ನಾಗಿ ಇಟ್ಕೊಂಡಿದೆ, ಒಳ್ಳೇದು. ಚಾಲೋಮ್ ಕ್ರಿಶ್ಚಿಯನ್ ಅಸೆಂಬ್ಲಿ, ಗುಡ್, ಇಸ್ ಇಸ್ ಗುಡ್. ಅಕಾರ್ಡಿಂಗ್ ಕ್ರಿಶ್ಚಿಯನ್ ಇಸ್ ಗುಡ್. ಆ ಬ್ರದರ್ನ ಅಸೆಂಬ್ಲಿ ಎಲ್ಲಿ ಇಲ್ಲ. ಯೇಸು ಸ್ವಾಮಿ ಹೇಳಿದ್ದು ಅಂದ್ರೆ ನನ್ನ ಗುರು ಬೇಡ್ರಿ ಸಹೋದರರಾಗಿ 23ನೇ ಅಧ್ಯಾಯ ಮತ್ತೆ ಸುವಾರ್ತೆ ನೋಡ್ತೀನಿ ಅಷ್ಟೇ. ಸಹೋದರರಾಗಿ ನೋಡ್ತೀವಿ. ಸಹೋದರಿ ಕೆಲಸ ಇಲ್ವಾ? ಸಹೋದರ ಎಷ್ಟು ಕೆಲಸ ಇರ್ತದೆ? ಸಹೋದರಿಗೆ ಜಾಸ್ತಿ ಕೆಲಸ ಇದೆ ನಮ್ಮ ಸಭೆಗಳಲ್ಲಿ. ಇಲ್ಲಿ ನೋಡುವ ಸಮಯದಲ್ಲಿ ಪ್ರಾಮುಖ್ಯವಾದ ಸಭೆಯಲ್ಲಿ ಯಾವ ರೀತಿಯಲ್ಲಿ ಈ ದಿವಸಗಳಲ್ಲಿ ನಮ್ಮ ಸಭೆಗಳಲ್ಲಿ ನಾವು ಹೇಗಿದ್ದೀವಿ, ನಮ್ಮ ಕ್ರಮಗಳೇನು? ಅದು ಜೀವ ಸ್ವರೂಪನಾದ ದೇವರ ಸಭೆ. ಆ ಸಭೆಯಲ್ಲಿ ಇರ್ಬೇಕಂತ ಹೇಳ್ಬೇಕಾದ್ರೆ ಯು ಮೇನ್ ದ ಅಸೆಂಬ್ಲಿ ಆರ್ಡರ್ಸ್. ನೀನು ಮೊದಲು ತಿಳ್ಬೇಕು. ನಾಯಕರಾದ ನಾವು ಸಭೆ ಶಿಸ್ತು, ಸಭೆ ಕ್ರಮ, ಸಭೆ ಗೌರವವನ್ನು ನಾವು ಕಾಪಾಡ್ಕೊಳ್ಬೇಕು. ಒಂದ್ಸಲ ನಾವು ಚಾಟ್ ಆದಾಗ, ಒಂದ್ಸಲ ಪ್ರೋಗ್ರಾಮ್ ಮಾಡುವಾಗ, ಒಂದ್ಸಲ ನಾವು ಕಾರ್ಯಕ್ರಮ ರೂಪಿಸುವಾಗ ನಮ್ಮಲ್ಲಿ ಕಾಂಪಿಟೇಷನ್ ಇರಬಾರ್ದು. ಆರ್ಡರ್ ಪ್ರಕಾರ ನಾವು ಓದ್ಕೊಂಡು ಹೋಗ್ಬೇಕೆಂದ್ರೆ ಅದು ನೋಡ್ತೀನಿ. ನಾನು ಮುಗಿಸ್ತೀನಿ. ಈ ಸಭೆಯಲ್ಲಿ ಪ್ರಾಮುಖ್ಯವಾದದ್ದು ಏನಪ್ಪಾ ಅಂದ್ರೆ ದ ಆರ್ಡರ್ ಆಫ್ ದಿ ಗಾಸ್ಪಲ್ ಮಿನಿಸ್ಟ್ರಿ. ದೇವರ ಸುವಾರ್ತೆ, ದೇವರ ಸೇವೆ ಮಾಡುವಂಥದ್ದು. ಕೆಲವರು ಇಲ್ಲ, ಹಠ ಮಾಡ್ತಾರೆ. ಏನು ಹತ್ರ? ನಮ್ದೇ ನಡಿಬೇಕು, ನಾನ್ ಕಾಣಿಸ್ಬೇಕು. ದೇವರ ಸಭೆಯಲ್ಲಿ ಯಾರು ಕಾಣಿಸ್ಬೇಕು? ದೇವ್ರು ಕಾಣಿಸ್ಬೇಕು. ನಾವೇನ್ ಮಾಡ್ತೀವಿ? ನಾವು ಕಾಣಿಸ್ಕೊಂತೀವಿ. ಅದು ಜೀವ ಸ್ವರೂಪದ ದೇವರ ಸಭೆ ಅಲ್ಲವೇ ಇಲ್ಲ. ಅದು ಮನುಷ್ಯರು ಕಲ್ಪಿಸಿದಂತ ಸಭೆ. ನೋಡುವ ಸಮಯದಲ್ಲಿ ನಾವು 1ನೇ ಕೊರಿಂಥಿ ಪತ್ರಿಕೆಯಲ್ಲಿ ಸಭೆ ಕಾರ್ಯಕ್ರಮ ಸರಿಯಿಲ್ಲ. 2ನೇ ಕೊರಿಂಥಿ ಪತ್ರಿಕೆಯಲ್ಲಿ ಕಾರ್ಯಕ್ರಮಗಳು ತುಂಬಾ ಕ್ರಮವಾಗಿ ನಡ್ಕೊಂಡು ಹೋಗುವಂತದ್ದಾಗಿದೆ. ನಾವು ನೋಡುವ ಸಮಯದಲ್ಲಿ ಅದು ನೀನು ಸಭೆ ಎಂಬುದಾಗಿ ನೋಡುವ ಸಮಯದಲ್ಲಿ ದೇವರು ಸ್ವರದಿಂದ ಸಂಪಾದಿಸಿಕೊಂಡ ಆತನ ಸಭೆ ಹೊರತು ಎರಡರ ಸಭೆ ಅಲ್ಲ. ಇದು ಒಬ್ಬ ವ್ಯಕ್ತಿ ಸಭೆ ಅಲ್ಲ. ಒಬ್ಬ ನಾಮದಲ್ಲಿ ಒಂದು ಕುಟುಂಬ ಸಭೆ ಅಲ್ಲ. ಕೆಲವು ಸಭೆಗಳಿಲ್ಲ. ಕುಟುಂಬಗಳು ಅವರೇ, ಅವ್ರ ಮಗ, ಅವ್ರ ಮಕ್ಕಳಿಗೆ ಆಗ್ತಿಲ್ಲ. ತಿಮೋಥಿ, ಎಫೆಸಿಯಲ್ಲಿರುವಂತಹ ಸಭೆಯನ್ನು ಅದು ಜೀವ ಸ್ವರೂಪ ಅಂತ ದೇವರ ಸಭೆ. ನೀನು ಅದನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತೀವಿ? ಕ್ರಮ ಪಡಿಸ್ಕೊಳ್ಳಿ. ಸರಿಯಾಗಿ ನೋಡಿ, ಕಲಿ. ನೀನ್ ತಿಳಿಯಬೇಕು, ನೀನ್ ಗೊತ್ತಾಗಬೇಕಂತ ವಿಷಯಗಳು ಬರ್ತದೆ ಎಂಬುದಾಗಿ ನಾವು ನೋಡುತ್ತದಾಗಲಿ. ಸಭೆಯಲ್ಲಿ ಇರ್ಬೇಕಾದಂಥದ್ದು ಮುಖ್ಯವಾಗಿ ಅಂದ್ರೆ ತುಂಬಾ ಇದೆ. ನಾನು ಒಂದು ವಿಷಯದಲ್ಲಿ 6 ವಿಷಯ ತಿಳ್ಕೊಂಡಿದ್ದೀನಿ. ಒಂದು ವಿಷಯ ನಾನು ಮುಗಿಸ್ತೀನಿ. ದ ಆರ್ಡರ್ ಆಫ್ ದಿ ಗಾಸ್ಪಲ್ ಟೀಚಿಂಗ್. ಸಭೆಯಲ್ಲಿ ಸುವಾರ್ತ ಉಪದೇಶಗಳು ಪ್ರಾಮುಖ್ಯವಾದ ವಿಷಯಗಳು. ಸುವಾರ್ತೆ, ಕೃಪಾ ಸುವಾರ್ತೆ, ಒಳ್ಳೆ ಸುವಾರ್ತೆ, ಶುಭ ಸುವಾರ್ತೆ, ನಂಬಿಕೆಯಿಂದ ಮಾಡುವಂತಹ ಸಭೆ ಅಲ್ವಾ? ನಾವು ಒಳ್ಳೆ ಸ್ವಸ್ಥ ಬೋಧನೆಯನ್ನು ಹೇಳುವಂತವರಾಗಬೇಕು. ಸ್ವಸ್ಥ ಬೋಧನೆ ನಾವು ಹೇಳುವಂತವರಾಗಿ ಅನೇಕ ಕಾರ್ಯಕ್ರಮದಲ್ಲಿ ನೋಡುವ ಸಮಯದಲ್ಲಿ ದೇವರ ವಾಕ್ಯಾನುಸಾರವಾಗಿ ನಮ್ಮ ಸಭೆ ನಡೀತಾ ಇದ್ದ ಎಂಬುದಾಗಿ ನಾವು ಆಲೋಚನೆ ಮಾಡುವ ಸಮಯದಲ್ಲಿ ಆರೋಗ್ಯಕರವಾದ ಬೋಧನೆ, ಸ್ವಸ್ಥ ಬೋಧನೆ, ಕೃಪೆ ಬೋಧನೆ ನಾವು ದೇವರ ಸಭೆಯಲ್ಲಿ ಇರಿಸಬೇಕಾದಂತ ಪ್ರಾಮುಖ್ಯವಾದ. ಒಂದು ವೇಳೆ ಇಲ್ಲ ಅಂದ್ರೆ ವಿಲ್ ಬಿ ಜಡ್ಜ್. ದೇವರ ಮುಂದೆ ನ್ಯಾಯ ತೀರ್ಪಕ್ಕೆ ನಾವು ಒಳಗಾಗುವಂತವರಾಗಿದೆ. ನಮ್ಮ ಸಮಯ, ನಮ್ಮ ಕೆಲಸಗಳು ದೇವರ ಸನ್ನಿಧಿಯಲ್ಲಿ ಇರುವಂತದಾಗಿದೆ ಎಂಬುದರಲ್ಲಿ ಯಾವಾಗ ಸುವಾರ್ತೆ, ಒಳ್ಳೆ ಸುವಾರ್ತೆಯನ್ನು, ಸುತ್ತ ಸುವಾರ್ತೆ ನಾವು ಕೊಟ್ಟಿವೋ ಆಗ ಏನಾಗ್ತದೆ ಅಂದ್ರೆ ಅದು ಆರೋಗ್ಯಕರವಾದ ಅನೇಕ ಆತ್ಮಗಳು ಬರ್ಬೇಕು. ಸುವಾರ್ತೆ ಹೋಗ್ಬೇಕು. ಸುವಾರ್ತೆ ಇಲ್ಲ ಅಂದ್ರೆ ಸಭೆಯನ್ನ ಕಾಲಕ್ಕೆ ಪ್ರಾಮುಖ್ಯವಾದ ಸಭೆಯಲ್ಲಿರುವಂತದ್ದು ಸುವಾರ್ತೆ.
ಆ ಕೆಲವ್ರು ಏನಂದ್ರೆ ಅಡ್ಡಿ ಮಾಡುವಂತ ಸುವಾರ್ತೆಗೆ ಅಡ್ಡಿ, ಸೇವೆಗೆ ಅಡ್ಡಿ ಅಲ್ವಾ? ಅವ್ರು ಏನ್ ಮಾಡ್ತೀವಿ ಗೊತ್ತಾ, ಒಬ್ರು ಹೀಗೆ ಹೇಳುವ ಸಮಯದಲ್ಲಿ ಕೆಲವರು ಅದನ್ನೇನ್ ಮಾಡ್ತಾರೆ, ಸುವಾರ್ತೆ ಅಡ್ಡಿ ಮಾಡಿ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಅವ್ರು ಮಾಡೋದು ಸರಿ ಇಲ್ಲ, ಇವ್ರು ಮಾಡೋದು ಸರಿ ಇಲ್ಲ, ನಾನ್ ಮಾಡೋದು ಸರಿ, ಇಷ್ಟಾನುಸಾರವಾಗಿ ಕ್ರಮವಿಲ್ಲದೆ, ಯೂನಿಟಿ ಇಲ್ಲದೆ, ಒಗ್ಗಟ್ಟಿಲ್ಲದೆ, ಏಕ ಮನಸ್ಸಿಲ್ಲದೆ ಸಭೆಯ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುವುದು ದೇವರಿಗೆ ವಿರೋಧ. ತಿಮೋತಿ, ಪ್ರಿಯನಾಗಿರುತ್ತಾನೆ ತಿಮೋತಿ, ಜೊತೆ ಕೆಲಸ ತಿಮೋತಿ, ಜೀವ ಸ್ವರೂಪ ಅಂತ ದೇವರ ಸಭೆಯಲ್ಲಿ ಹೇಗೆ ನಡ್ಕೋಬೇಕೆಂಬುದಾಗಿ ನೀನು ತಿಳ್ಕೋ. ಅಂದ್ರೆ ಪತ್ರಿಕೆ ಎಂಬುದಾಗಿ ನೋಡ್ತೀವಿ ಇಲ್ವಾ? ಅನೇಕ ಸಾರಿ ಏನ್ ಮಾಡ್ತೀವಿ ಗೊತ್ತಾ, ದೇವರ ಸಭೆ ಅಸಡ್ಡಿ ಮಾಡುವಂತವರಾಗಿದೆ. ಸಭೆಗಳು ಸರಿಯಿಲ್ಲ ಅಂದ್ರೆ, ಸಭೆ ಲೀಡರ್ಶಿಪ್ ಸರಿಯಿಲ್ಲ ಅಂದ್ರೆ ಪ್ರಜೆಗಳು ಹೇಗಿರ್ತಾರೆ ನೋಡ್ರಿ. ಫಸ್ಟ್ ಜಡ್ಜಸ್, ನ್ಯಾಯಸ್ಥಾಪಕರು 21ನೇ ಅಧ್ಯಾಯಕ್ಕೆ ಬರ್ಲಿ. ನ್ಯಾಯಸ್ಥಾಪಕರಲ್ಲಿ ನೋಡೋ ಸಮಯದಲ್ಲಿ ನಾವು ಒಂದ್ ಮಾತು ನೋಡ್ರಿ, 21-25ನೇ ಅಧ್ಯಾಯ, 21 ಜಡ್ಜಸ್ 21 ಚಾಪ್ಟರ್ 25 ದಯವಿಟ್ಟು ಓದಿ ಜೋರಾಗಿ. ಕಡೆಯ ವಚನ. ಆ ಕಾಲದಲ್ಲಿ ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಇದು ಕ್ರಮನ ಮನಸ್ಸಿಗೆ ಬಂದಂತೆ ಯಾರು ನೋಡ್ತೀವೋ, ಪ್ರಜೆಗಳು ಸಹ ಮನಸ್ಸಿಗೆ ಬಂದಂತೆ ಬರ್ತಾರಲ್ವ. ವಾಲ್ಟರ್ ಮಾವನ್ ಒಂದ್ಸರಿ 1986 ಅಂತ 87 ಮೈಸೂರಿಗೆ ಬೈದ್ರು. ವೆರಿ ಟ್ರಮೆಂಡಸ್ ಸ್ಪೀಕರ್ ಅವರು. 8 ಸಭೆ ಅಂದ್ರೆ 8 ಇರ್ಬೇಕಲ್ಲ. ಅವ್ರ ಗೆಸ್ಟ್ ನಮ್ಗೆ, ಅವರು ಎಮೋಷನಲ್ ಭಾವವಾಕ್ಯ ಹೇಳ್ತಾರೆ. ಒಂದ್ ದಿವಸ ಹೀಗೆ ಮಾಡುವಾಗ ಗಂಭೀರವಾಗಿ ಎಲ್ಲ ಕುತ್ಕೊಳ್ತಾರೆ. ಓದುವಾಗ ಕೆಲವ್ರು ಬರ್ತಾ ಇದ್ರು ನಿಲ್ಸ್ಬಿಟ್ರು, ಬೀಗ ತಗೊಂಡು ಗೇಟ್ ಬೀಗ ಹಾಕಿದ್ರು. 50% ಇನ್ಸೈಡ್ ಇದ್ದಾರೆ, 50% ನಿಮ್ ಮನಸ್ಸಿಗೆ ಬಂದಾಗ ಬರ್ತಾರ. ನಿನ್ನಿಂದ ಸಭೆ ನಡೀತಾ ಇಲ್ಲ, ದೇವರ ಸಭೆ, ದೇವರ ಸಭೆ. ನೀನು ಇಷ್ಟಾನುಸಾರವಾಗಿ ನೀವು ಬರ್ತೀಯ, ಕ್ರಮ ಇಲ್ಲ. ತಿಮೋತಿ, ಎಫೆಸ ಸಭೆಯಲ್ಲಿ ಹೇಗಿರ್ಬೇಕು? ಕ್ರಮ ಅಲ್ವಾ? ಯಾಕೆ ಹೆಂಗೆ ಹೇಳ್ತಾ ಅಂದ್ರೆ, ಯೋಹಾನ ಬರೀತದೇನೆ ಮೊದಲನೇ ಸಭೆ ಎಫೆಸ 7 ಸಭೆಗಳು. ಎಫೆಸದಲ್ಲಿ ಏನಿಲ್ಲಂತೆ? ಏನಿಲ್ಲ, ಮೊದಲನೇ ಪ್ರೀತಿ ಇಲ್ಲ ನನಗೆ. ಆ ಸಭೆ ಚೆನ್ನಾಗಿತ್ತು ಎಫೆಸದಲ್ಲಿ, ಯಾರು ಒಪ್ಪೇ ಇಲ್ಲ. ಆದ್ರೆ ಅಲ್ಲೇನಿಲ್ಲ, ಪ್ರೀತಿ ಇವಾಗಿಲ್ಲ, ಪ್ರೀತಿ ಇಲ್ಲ. ಇಲ್ಲ ಅಂತಾನೆ, ಕ್ರಮವಿಲ್ಲ. ನಮ್ ಸಭೆ ಹೇಗಿದೆ ಅಲ್ಲ? ನಮ್ ಸಭೆ ಹೇಗಿದೆ ನೋಡಿ, ಯೋಚನೆ ಮಾಡಿ. ನಾವ್ ಹೇಗಿದ್ದೀವಿ, ಹೇಗೆ ಹೋಗ್ತಾ ಇದ್ದೀವಿ? ಒಂದು ಉದಾಹರಣೆ ಹೇಳಿ, ನಡೆದಂತ ಘಟನೆ ನಮ್ಮ ಸಭೆಗಳು ಹೇಗಿದೆ ಅಂದ್ರೆ, ಈಗ ಒಂದ್ಸರಿ ಒಂದು ಊರಲ್ಲಿ ಒಂದು ಒಳ್ಳೆ ಬಹಿರಂಗ ಕೂಟ ನಡೀತು. ಕೂಟ ನಡೀತಾ ಇರುವಾಗ ಸಭೆಯಲ್ಲಿ 3 days ಮೀಟಿಂಗ್. 3 days ಇದ್ದಾಗ ಹೇಳಿದ್ರು ಪಾಸ್ಟ್ರು, ನೀವು ಕಂಪಲ್ಸರಿ ಎಲ್ಲ ರಜೆ ಹಾಕಿ ಮೀಟಿಂಗ್ ಬರ್ಬೇಕಂತ ಹೇಳಿದ್ರು. ಒಂದು ಫ್ಯಾಮಿಲಿ, ಹಸ್ಬೆಂಡ್ ವೈಫ್, ಗೌರ್ಮೆಂಟ್ ಕೆಲಸದವರು. ಅವ್ರು ಏನ್ ಮಾಡಿದ್ರು, ನೋಡ್ರಿ ಅನೌನ್ಸ್ ಆಗಿದ್ದಾರೆ, ಅಯ್ಯವ್ರು ಹೇಳಿದ್ದಾರೆ ನಾವು ಎಲ್ಲ ಬರ್ತಾ ಇದ್ದೆ, ಅದು ಬಹಿರಂಗ ಮೀಟಿಂಗು, ನಾವು ಹೋಗ್ಲೇಬೇಕು ಅಂತ ಹೇಳಿದ್ರು. ತೀರ್ಮಾನ ಮಾಡ್ಕೊಂಡ್ರು. ಶುಕ್ರವಾರ, ಶನಿವಾರ, ಭಾನುವಾರ 3 ದಿವಸ ಮೀಟಿಂಗ್ ಆಗಿತ್ತು. ಯಜಮಾನ್ ಗಂಡ ಹೆಂಡತಿ ಇಬ್ರು ಹೋಗಿ ಕೆಲ್ಸಕ್ಕೆ ಮುಗಿಸ್ಕೊಂಡು ಬಂದ್ರು. ಸಾಯಂಕಾಲ ಬಂದು 6 ಗಂಟೆಗೆ ಬಂದು 6:15 ಗ್ರೌಂಡ್ ಅಲ್ಲಿ ಆಡಲ್ಲ ಆಗ್ತಾ ಇದ್ದಾರೆ, ಮೈಕ್ ಆಗ್ತಾ ಇದ್ದಾರೆ. ನೋಡ್ರಿ, ಮಿಸ್ಸಸ್ ಹೇಳಿದ್ರು ಹಸ್ಬೆಂಡಿಗೆ, ಇವತ್ತು ಹೋಗೋಣ, ಅಯ್ಯವ್ರು ಹೇಳಿದ್ದಾರೆ ನಾವು ಲೇಟ್ ಆಗಿ ಹೋಗ್ಬಾರ್ದು, ಇವತ್ತು ಹೋಗಿ ಕೂಟಕ್ಕೆ ಹಾಜರಾಗಿ ಬರೋಣ. ಇವ್ರು ಹೇಳಿದ್ರು, ರೀ ಇವತ್ತು ತುಂಬಾ ಕೆಲಸ ಮಾಡಿದ್ದೀನಿ ಆಫೀಸಲ್ಲಿ, ತುಂಬಾ ಟೈರ್ಡ್ ಆಗಿದ್ದೀನಿ, ದಯವಿಟ್ಟು ನೀನು ಹೋಗಿ ಬಂದು ಇವತ್ತು ನನ್ಗೆ ಬರೋಕ್ಕಾಗಲ್ಲ. ಆಕೆ ನಂಗೆ ಹೌದ್ರಿ, ನಾನು ಇವತ್ತು ತುಂಬಾ ಕೆಲಸ ಇದ್ದೀನಿ, ಇವತ್ತು ಬೇಡ, ನಾಳೆ ಹೋಗೋಣ ಅಂತ ಹೇಳಿದ್ರು. ಸರಿ, ಒಂದ್ ದಿವಸ ಪೋಸ್ಟ್ ಮಾಡ್ಕೊಂಡ್ರು. ಒಂದ್ ದಿವ್ಸ ನೆಕ್ಸ್ಟ್ ಡೇ 2ನೇ ದಿವಸ ಬಂತು, ಕೆಲಸ ಮುಗಿಸ್ಕೊಂಡು ಬಂದ್ರು. ಗ್ರೌಂಡ್ ಅಲ್ಲಿ ಮಾಡ್ತಾ ಇದೆ. ಆಗ ಹೇಳಿದ್ರೆ, ರೀ ಇವತ್ತು ಹೋಗ, ನಿನ್ನ ತಪ್ಸ್ಕೊಂಡಿದ್ವಿ, ಇವತ್ತು ತಪ್ಸ್ಕೋಬಾರ್ದು. ಅಯ್ಯವ್ರು ಬಂದು ನೋಡ್ದೆ, ಯಾಕೆ ನಿನ್ನ ಬಂದಿಲ್ಲ ಅಂತ ಕೇಳ್ತಾರೆ, ಹೋಗೋಣ ಅಂತ ಹೇಳಿದ್ರು. ಅವ್ರು ಹೇಳಿದ್ರು,
ನಿನ್ನೆಗಿನ್ನ ಇವತ್ತು ಎರಡಷ್ಟು ಕೆಲಸ ಮಾಡಿದೆ ಅಂದ್ರೆ ತುಂಬಾ ಟೈರ್ಡ್ ಆಗಿದೆ, ದಯವಿಟ್ಟು ನೀವು ಹೋಗಿ ಬನ್ನಿ ಅಂತ. ಪಾಪ ಏನ್ ಮಾಡೋದು, ಆಯಮ್ಮ ಹೇಳಿದ್ರು ಅವ್ರು ಬರಲ್ಲ ಅಂತ ನಾನೇ ಬರಲ್ಲ, ಇವತ್ತು ಬೇಡ ನನ್ಗೂ ಟೈರ್ಡ್ ಆಗಿದ್ದೆ, ತುಂಬಾ ಕೆಲಸ ಮಾಡಿದೆ ಅಂತ ಬೇಡ. ಈಗ ಲಾಸ್ಟ್ 3ನೇ ದಿವಸ ಅವತ್ತು ಆಕ್ಚುಲಿ ಭಾನುವಾರ ಅವ್ರು ಹೋಗ್ಬೇಕಂದು, ಆರಾಧನೆಗೂ ಹೋಗ್ಲಿಲ್ಲ, ಕೂರ್ತಿ ಮಟ್ಟಿಗೆ ಹೋಗೋಣ ಸಾಯಂಕಾಲ ಹೋಗೋಣ ಅಂತಿದ್ರು. ಅಷ್ಟೊಳಗೆ ಅವ್ರು ಹೇಳಿ ಅನೌನ್ಸ್ ಮಾಡಿದ್ರೆ ನಮ್ಮ ಸಭೆಯವರೆಲ್ಲರೂ ಕಂಪಲ್ಸರಿ ಬರ್ಬೇಕು ಎಂಬುದಾಗಿದ್ರು. ಸ್ತ್ರೀ ಪಾಪ ಎಲ್ಲರಲ್ಲಿ ಅವನು ಸ್ತ್ರೀಯರು ಸ್ವಲ್ಪ ವಾಕ್ಯಕ್ಕೆ ಗಮನಿಸ್ತಾರೆ, ಸಭೆಯಲ್ಲಿ ಗೌರವಿಸ್ತಾರೆ, ಪ್ರಾರ್ಥನೆ ಹೆಚ್ಚಾಗಿ ಮಾಡ್ತಾರೆ, ಅವಮಾನಿಸ್ತಾರೆ, ಕೊಡೋದ್ರಲ್ಲಿ ಪ್ರೀತಿಸ್ತಾರೆ. ಸ್ತ್ರೀ ಹೇಗಾದ್ರೆ ಬಿಡ್ರಿ ಇವತ್ತು ಹೋಗ್ಲಿ ಅಂತ ಕಷ್ಟ ರೀ ಅಂತ ಅವ್ರು ಹೇಳಿದ್ರು. ರೀ 2 ದಿವಸ ಹೋಗ್ಲಿಲ್ಲಲ್ವಾ, ಅಯ್ಯೋ ಅವ್ರನ್ನ ಬೈದ್ರೆ ನಾನು ಹೋಗಲ್ಲಪ್ಪ, ನೀವೇ ಹೋಗಿ ಬಂದ್ಬಿಡಿ ಅಂತ ಹೇಳಿದ್ರು. ಸರಿ ಅಂತ ಇವ್ರು ಹೇಳಿದ್ರು, ಇಲ್ಲ ನೀವು ಹೋಗಿ ಅಂತ. ನಾನ್ ಬರಲ್ಲ, ನೀನು ಹೋಗಿ ನೀವು ಹೋಗಿ ಬಂದ್ಬಿಡಿ, ಏನ್ ಹೇಳ್ತಾನೆ ತಿಳ್ಕೊ ಬನ್ನಿ ಅಂತ. ಈ ಅಮ್ಮ ಮನಸ್ಸು ಸಮಾಧಾನ ಆಗಿರಲಿಲ್ಲ. ಇವತ್ತು ಹೋಗ್ಲಿ ಅಂತ ನಾಳೆ ಬೆಳಗ್ಗೆ ಸೋಮವಾರ ಅಯ್ಯೋ ಅವ್ರ ಮನೆಗೆ ಮುಂದ್ಬಿಡ್ತಾರೆ, ಏನ್ ಉತ್ತರ ಕೊಡ್ಬೇಕಂತ ಹೇಳಿ ಹೋಗು. ಹಾಡೆಲ್ಲ ಆಯ್ತು, ಹೋಗಿ ಜನ ನೋಡಿದ್ರು 20 ಜನ ಇದ್ರು. ಆಮೇಲೆ ಬೈಬಲ್ ಇಟ್ಕೊಂಡು ನಿಂತ್ಕೊಂಡಿದ್ರು. ಎಲ್ಲ ಮಂದಿ ಮೇಲೆ ಪ್ರಸಂಗಿಕಕ್ಕೆ ಬಂದ್ರು. ಪ್ರಸಂಗಿಕ್ ಬಂದು ಏನಿದೆ ಅಂದ್ರೆ ಅವರೆಲ್ಲ ಸ್ಟೇಜ್ ಮೇಲೆ ಬಂದು ಕೂತ್ಕೊಂಡಾಗ ಅವ್ರು ಒಂದು ಮಾತು ಹೇಳಿದ್ರು, ಬಂದಿದ್ದೀರಾ ಅರಿಕ ಅಂದ್ರು. ಎಮ್ಗ್ ಭಯ ಆಯ್ತು, ನಾನ್ ಬಂದಿದ್ದು ಅವ್ರಿಗೇನ್ ಗೊತ್ತಾಯ್ತು, ನೀವೆಲ್ಲ ಬಂದಿದ್ದೀರಾ ಅಂದ್ರೆ ಅವ್ರಷ್ಟೇ ಪಾತ್ರ ಸ್ಟೇಜ್ ಮೇಲೆ. ಇವ್ರಿಗೆ ಭಯ ಆಯ್ತು, ನನಗೆ ಯಾಕೆ ಕೇಳಿದ್ರು ಇವರು ಬಂದಿದ್ದೀರಲ್ವಾ ಅಂತ ಹೇಳಿದ್ರು. ನನಗೆ ಹೇಳ್ತಾ ಇದೆ, ನನ್ಗೆ ಹೆಸರು ಗೊತ್ತಿಲ್ಲ ಆ ಸೇವಕರಿಗೆ, ಫಾಸ್ಟ್ ಗೊತ್ತು ಅಂತ ಆ ಸೇವಕ್ ನನ್ಗೆ ಗೊತ್ತಿಲ್ಲ ಎಂಬುದಾಗಿ. ಸರಿ ಅಂತ ಹೇಳಿ ಅವರೆಲ್ಲ ಮಾತಾಡುವಾಗ ನೋಡಿ ಆಯ್ಮ ಭಯಪಟ್ಟು ನಿಂತ್ಕೊಂಡ್ರು. ನನ್ನೇ ನೋಡಿ ಹೇಳ್ಬೋದು ಅಂತ ಹೇಳಿ ಚೇರ್ ಖಾಲಿ ಇತ್ತು, ಕುತ್ಕೊಂಡ್ಬಿಟ್ಲ. ಅವ್ರು ಇನ್ನೊಂದು ಮಾತಾಡಿದ್ರು, ಚೆನ್ನಾಗಿ ಕುತ್ಕೊಂಡಿದ್ದೀರಾ ಬಂದಿದ್ದೀರಾ ಎಂಬುದಾಗಿ. ಅವ್ರಿಗೆ ಇನ್ನೂ ಭಯ, ನಾನ್ ಕುತ್ಕೊಳ್ಳೋದು ಅವ್ರಿಗೆ ಗೊತ್ತಾಯ್ತು, ನನ್ನೇ ಕೇಳ್ತಾರಲ್ವ ಎಂಬುದಾಗಿ ಹೇಳಿ ಭಯಪಟ್ಟು ಆ ಸೇವಕ ನನ್ನೇ ಹೇಳ್ತಾರಂತೆ ವಾಕ್ಯ ಕೇಳಿ ಆಮೇಲೆ ಹೋಗ್ತಾ ಇದ್ದಾಗ ಆ ಪಾಸ್ಟರ್ ಮಾತು, ಹೊರಡ್ತಾ ಇದ್ದೀರಾ? ನಾನು ಹೋಗೋದು ಸಾಕು ಗೊತ್ತಿದ್ದಲ್ಲ ಇವ್ರಿಗೆ, ಬಂದಿದ್ದು ಗೊತ್ತಿದೆ, ಕುತ್ಕೊಂಡಿದ್ದು ಗೊತ್ತಿದೆ, ಹೋಗೋದು ಗೊತ್ತಿದೆ ಎಂಬುದಾಗಿ ತುಂಬಾ ಭಯದಿಂದ 11 ಗಂಟೆ ಆಯ್ತು. ಮನೆಗೆ ಹೋದ್ರು. ಯಜಮಾನ್ರು ಮನೆಗಿದ್ರು, ಊಟ ಮಾಡ್ಲಿಲ್ಲ ಅವ್ರು, ಇವಾಗ ಕಾಯ್ತಾ ಇದ್ರು. ಹೋಗಿ ಮನೆ ತಟ್ಟು ಹೋದ್ರು, ಒಳಗಡೆ ಕರೆದ್ರು ಮಿಸ್ಸಸ್. ಕೇಳಿದ್ರು, ರೀ ಏನ್ ಹೇಳಿದ್ರಿ? ವಾಕ್ಯ ಏನ್ ಗೊತ್ತೇ, 2-3 ಮೂರೇ ಮಾತು ಹೇಳ್ಬಿಟ್ಟು ಅದೇನಿಲ್ಲ ಬಿಡ್ರಿ ಅಂತ ಹೇಳಿದ್ರು. ನಾಚಿಕೆ ಆಗ್ತೇನೆ ನನಗೆ ಹೇಳಕ್ಕೆ. ಅದೇ ಅಂತ ಹೇಳ್ರಿ ಅಂದ್ರು. ಊಟ ಮಾಡ್ತಾ ಬಿಡ್ಲಿಲ್ಲ ಅವ್ರು. ಏನ್ ಹೇಳಿ ಅಟ್ಲೀಸ್ಟ್ ಲಾಸ್ಟ್ ಮೆಸೇಜ್ ಚೆನ್ನಾಗಿರ್ತದೆ ಹೇಳಿ ಅಂತ. ಹಾಗೆ ಹೇಳಿದ್ರು, ಏನಿಲ್ಲ ರೀ ಅಂತ ಹೇಳಿದ್ರು. ಏನಂತ ಹೇಳಿದ್ರೆ ಅವ್ರ ಮನೇಲಿ ಮಾತ್ರ ಅಪಾರ್ಟ್ಮೆಂಟ್ ಮನೆ, ಆ ಮನೇಲಿ ಮಾತ್ರ ಲೈಟ್ ಇತ್ತು, ಎಲ್ಲರೂ ಲೈಟ್. ಅವ್ರು ಕೇಳಿದ್ರು, ಏನ್ ಹೇಳಿಲ್ಲ, ಬಂದಿದ್ದೀರಾ ಅಂತ ಕೇಳಿದ್ರು. ನಾನ್ ನೋಡೇ ಹೇಳ್ಬೋದು ಅಂತ ಹೇಳಿ ನೀವ್ ಬಂದಿದ್ರ ಅಂತ ಕೇಳಿದ್ಮೇಲೆ ನನಗೆ ಭಯ ಆಯ್ತು. ನಾನು ಬಂದ್ಬಿಟ್ಟು ಅದಕ್ಕೋಸ್ಕರ ಅವ್ರು ನನ್ನ ಎಲ್ಲಿ ನೋಡ್ತಾರೆ ಎಂಬುದಾಗಿ ನಾನು ಕೇಳಿದ್ರು. 2ನೇ ಮಾತು ಅಂದ್ರೆ ಕುತ್ಕೊಂಡಿದ್ದೀರಾ, ಆರಾಮಾಗಿ ಕುತ್ಕೊಂಡಿದ್ದೀರಾ ಅಂದ್ರು. ಅದು ನನ್ಗೆ ಭಯ ಆಯ್ತು, ಯಾಕೆ ಕುತ್ಕೊಂಡ್ರು ಎಂಬುದಾಗಿ ನೋಡಿದ್ರು. ಆಮೇಲೆ ಹೇಳಿದ್ರು, ಹೊರಟ್ರಾ ಅಂದ್ರು. ಹೊರಟ್ಕೊಂಡು ಸಹ ಗೊತ್ತಾಯ್ತು ನಮ್ಮ ಸ್ಥಿತಿ ಆಗಿದ್ದು ಮುಂದೆ. ಇದು ಲಾಭ ಯಾರಿಗಾಯ್ತು ಗೊತ್ತಾ? ಆ ಮನೆಗೆ ಕಳ್ಳರು ಬಂದಿದ್ರು ಅವತ್ತು. ಅವ್ರು ಕಾಯ್ತಾ ಇದ್ರು. ಅವ್ರು ಈ ಮಾತು ಕೇಳಿದ್ರೆ ನಾವೊಂದು ಇವ್ರಿಗೆ ಗೊತ್ತಾಯ್ತು ಅಂತ ಕಳ್ತನ ಬಂದವ್ರಿಗೆ ಬಂದಿದ್ದು ಗೊತ್ತಾಯ್ತು ತಕ್ಷಣ ಏನ್ ಮಾಡಿದ್ರು, ನಮ್ಮ ನೋಡ್ಬಿಟ್ರು ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಟ್ರು ಅವ್ರು. ಅವ್ರು ಹೇಳಿದ್ರು, ಕುತ್ಕೊಂಡಿದ್ದೀರ ನಮ್ ಕುತ್ಕೊಂಡಿದ್ರು ಗೊತ್ತು, ಈ ಕಳ್ಳರನ್ನ ಇವ್ರ ಮನೆ ನೋಡ್ತಾರಂತೆ ಕಳ್ಳರು ಭಾವನೆ. ಆಮೇಲೆ ಇದಾಗಲ್ಲ, ಸಕ್ಸಸ್ ಆಗಲ್ಲ ಕಲ್ತ ಅಂತ ಹೇಳಿ ಹೊರಟೋಗ್ಬಿಟ್ರು ಅಂತ ಹೇಳ್ತೀವಿ. ಹೊರಟೋಗ್ಬಿಟ್ರು. ಬ್ರದರ್ ಸರಿ ಆಗಿದೆ, ಬರ್ತೀವಿ, ಕುತ್ಕೊಳ್ತೀವಿ. ಏನ್ ತಿಳ್ಕೊಳ್ತಾ ಇದೀವಿ ನಾವು? ಹೊಟ್ಟೆ ಆರ್ಡರ್ ಟೀಚಿಂಗ್ ಗಾಸ್ಪಲ್ ಇಲ್ಲ ನಮ್ಮಲ್ಲಿ, ದೇವರ ಸಭೆಯಲ್ಲಿ. ಆಯ್ತು ಪ್ರೇರೆ, ನನಗೆ ಟೈಮ್ ಆಯ್ತು, ಮುಗಿಸ್ತೀವಿ. ಪ್ರೇಯರ್, ಸುವಾರ್ತೆ, ಅನ್ಯೋನ್ಯತೆ, ವರ್ಷಿಪ್, ಯಾಜಕತ್ವ, 3 ವಿಷಯಗಳು, 6 ವಿಷಯಗಳಿತ್ತು. ನಾನು ಮುಕ್ತಾಯ ಮಾಡ್ತೀನಿ. ಅದಿಲ್ಲ ಪ್ರೇರೆ. ತಿಮೋತಿ ಹೇಳಿದಂತ ಮಾತು, ತಿಮೋತಿ ನಾನೆಂತವನಾಗಿದ್ದೆ, ಈ ಕ್ರಮವನ್ನು ಅಕ್ರಮಪಡಿಸುವಂತ ವ್ಯಕ್ತಿ ನಾನು.
ಸಭೆಗಳನ್ನು ಹಾಳು ಮಾಡ್ತಾ ವ್ಯಕ್ತಿ ದೇವನನ್ನು ಕರೆದು ಪ್ರತ್ಯೇಕಿಸಿ ಆ 3 ತಿಂಗಳಲ್ಲಿ ಸೇವೆ ಮಾಡಿ ಆ ಸಭೆ ಕಟ್ಟಿರುತ್ತ ಸಭೆ ನೀನಿದಿ ಆ ಸಭೆಯಲ್ಲಿ ನಡ್ಕೋಬೇಕಾದ್ದು ಏನಂತಾನೆ ಸಭೆ ಹೇಗಿದೆ ಅಂತ ತಿಳ್ಕೋಬೇಕಲ್ಲ ಯಾರು ತಿಮೋತಿ ಸಭೆ ಜೀವ ಸ್ವರೂಪವಾದ ದೇವರ ಸಭೆಯಲ್ಲಿ ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಎಂಬುದಾಗಿ ಯಾರು ಹೇಳ್ತಾ ಇದ್ದಾನೆ ಲೀಡರ್ಸ್ ನಾವು ತಿಳ್ಕೋಬೇಕು ದೇವರ ವಾಕ್ಯವನ್ನು ಆಶಿಸಿ